ಕೆಚ್ಚಲು ಕುಯ್ದಿದ್ದಾರಲ್ಲ, ಅದು ತುಂಬಾ ಅಮಾನವೀಯ. ಅವರು ಮನುಷ್ಯರೇ ಅಲ್ಲ. ಚಾಮರಾಜಪೇಟೆಯಲ್ಲಿ ಕಾನೂನು ವ್ಯವಸ್ಥೆ ಯಾವ ತರ ಇದೆ, ಯಾವ ತರ ಆಗಿದೆ ಅಂತ. ಗಲಾಟೆ ಎಬ್ಬಿಸ್ಬೇಕು ಅಂತ ಪಿತೂರಿ ಅವತ್ತಿಂದನೂ ನಡೀತಾ ಇದೆ. ಕೆಲವೊಂದು ನಮಗೆ ಊಹಾಪೋಹಗಳು ಮಾಧ್ಯಮಕ್ಕಿಂತ ಜಾಸ್ತಿ ನಮ್ಮ ಹತ್ರ ಬರ್ತದೆ ವಿಚಾರ. ಸರ್, ಸಂಕ್ರಾಂತಿ ಹಬ್ಬದಲ್ಲಿ ನಾವು ಗೋವುಗಳಿಗೆ ಪೂಜೆ ಮಾಡ್ತೀವಿ. ಸೊ ಈ ಟೈಮಲ್ಲಿ ಚಾಮರಾಜಪೇಟೆಯಲ್ಲಿ ನೀವು ಕೂಡ ನ್ಯೂಸ್ ನೋಡಿರ್ತೀರಾ, ಈ ಘಟನೆ ನಡೆದಿರೋದ್ರ ಬಗ್ಗೆ ಹೇಳಿದ್ರೆ. ಏನಿಲ್ಲ, ಹಬ್ಬದ ದಿನಗಳಲ್ಲೇ ಈ ರೀತಿ ನಡೆದಿರೋದು ಅದು ಒಂದು ದೊಡ್ಡ ಸಂಶಯ ಮೂಡ್ತಾ ಇದೆ. ಏನು ಬೇಕು ಅಂತ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದು ಕಾನೂನು, ನಮ್ಮ ಪೊಲೀಸ್ ಇಲಾಖೆ ಅದನ್ನು ಬಯಲಿಗೆ ತರಬೇಕಾಗತ್ತೆ. ಈಗ ಯಾರೋ ಸಿಕ್ಕಿದ್ದಾರೆ ಅಂತೇಳಿ ನಾವು ಟಿ ವಿಲಿ ನೋಡಿದ್ವಿ, ಮಾಧ್ಯಮದಲ್ಲಿ ನೋಡಿದ್ವಿ. ಅದು ಎಲ್ಲಿವರೆಗೂ ಸತ್ಯಾಸತ್ಯತೆ ಇದೆ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಏನೇ ಆಗಲಿ, ಮಾಡಿರೋ ಒಂದು ಕೆಲಸ ಏನು ಕೆಚ್ಚಲು ಕುಯ್ದಿದ್ದಾರಲ್ಲ, ಅದು ತುಂಬ ಅಮಾನವೀಯ. ಅವರು ಮನುಷ್ಯರೇ ಅಲ್ಲ. ಕೇಸ್ ಆದಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆ ಪತ್ತೆ ಹಚ್ಬಿಟ್ಟು ಜನರಿಗೆ ಒಪ್ಪಿಸ್ಬೇಕು. ಜನ ತೀರ್ಪು ಏನು ಹೇಳ್ತಾರೆ, ಕಾನೂನು ಏನಿದೆ ಅದ್ರ ಬಗ್ಗೆ ಅವರು ತೀರ್ಮಾನ ಕೈಗೊಳ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇಂಥ ಕಲ್ಮನ್ಸೂರ್ ಇದ್ದವರು ಕೂಡ ಹಸುಗಳಿಗೆ ಈ ತರ ಮಾಡಲ್ಲ. ಸೊ ಇವಾಗೇನೋ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ, ಬಟ್ ಏನೋ 10 ವರ್ಷಗಳಿಂದ ಅವ್ರ ತಲೆ ಸರಿ ಇರಲಿಲ್ಲ, ಮತ್ತೇನೋ ಡ್ರಿಂಕ್ಸ್ ಮಾಡಿ ಅವರು ನಶೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ನಂಬೋ ಮಾತಾ, ನೀವು ಕೂಡ ನಂಬ್ತೀರಾ ಅಂತ? ಇಲ್ಲ, ಇದನ್ನು ಯಾವುದೇ ರೀತಿ ನಂಬಕ್ಕಾಗಲ್ಲ. ಬಟ್ ಯಾರು ಮಾತಾಡ್ತಾ ಇದ್ದಾರೆ, ಯಾರು ಗ್ಯಾರಂಟಿ ಕೊಡ್ತಾರೆ ಈ ಮಾತಿಗೆ ಅನ್ನೋದು ತುಂಬ ಭಾಳ ಮುಖ್ಯ ಆಗುತ್ತೆ. ಈಗ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದು ಯಾರು ಪ್ರೂಫ್ ಏನಿದೆ ಅದರದ್ದು? ಅದು ಸುಮ್ಮನೆ ಯಾರೋ ಮಾತಾಡ್ತಾರೆ ಅಂದ್ಬಿಟ್ಟು ಅವ್ರು ಮಾತಾಡಿದ್ದವ್ರದ್ದೆಲ್ಲನೂ ನಾವು ಕೇಳೋಕ್ಕಾಗಲ್ಲ. ಅದರದ್ದು ಸಂಬಂಧಪಟ್ಟ ಇಲಾಖೆಯವರು, ಆ ಲ್ಯಾಬ್ ರಿಲೇಟ್ರಿ ಯಾರು ಇರ್ತಾರೆ ಅವರು ಕ್ಲೀನಾಗಿ ಮಾಹಿತಿನ ಸ್ಪಷ್ಟಪಡಿಸ್ಬೇಕಾಗತ್ತೆ. ನೀವು ಚಾಮರಾಜಪೇಟೆಯಲ್ಲಿ ಇರೋದ್ರಿಂದ ಈ ಮಾತು ಕೇಳ್ತಿರೋದು, ಯಾಕಂದ್ರೆ ಅವ್ರು ಆ ಒಂದು ವ್ಯಕ್ತಿ 10 ವರ್ಷದಿಂದ ತಲೆ ಸರಿ ಇಲ್ಲ ಅಂತಂದ್ಮೇಲೆ ಬ್ಲೇಡ್ ಇಟ್ಕೊಂಡು ಜೇಬಲ್ಲಿ ಓಡಾಡ್ತಾ ಇದ್ದಾರೆ. ಅಂದ್ರೆ ಅರೆಸ್ಟ್ ಮಾಡಿದಾಗಲೂ ಕೂಡ ಬ್ಲೇಡ್ ಸಿಕ್ತಂತೆ ಅವ್ರ ಜೇಬಲ್ಲಿ. ಅದಕ್ಕಾಗಿ ಅಂದ್ರೆ ಇಲ್ಲಿ ಚಾಮರಾಜಪೇಟೆಯಲ್ಲಿ ಕಾನೂನು ವ್ಯವಸ್ಥೆ ಯಾವ ತರ ಇದೆ, ಯಾವ ತರ ಆಗಿದೆ ಅಂತ. ಇಲ್ಲ, ಚಾಮರಾಜಪೇಟೆ ಬಂದು ನಮ್ಮ ಸೆನ್ಸಿಟಿವ್ ಏರಿಯಾ. ಒಳ್ಳೆ ಜನ, ಒಳ್ಳೆ ವಾತಾವರಣ, ತುಂಬ ಒಳ್ಳೆ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಗಲಾಟೆ ಎಬ್ಬಿಸ್ಬೇಕು ಅಂತ ಪಿತೂರಿ ಅವತ್ತಿಂದನೂ ನಡೀತಾ ಇದೆ. ಒಳ್ಳೆ ಶಾಸಕರಿದ್ದಾರೆ, ಹಿಂದೆ ಶಾಸಕರು ಒಳ್ಳೆಯವರಿದ್ದಾರೆ, ಈಗಲೂ ಒಳ್ಳೆಯವರಿದ್ದಾರೆ. ಜನ ಚೆನ್ನಾಗಿದೆ, ಒಳ್ಳೆ ಪ್ರಾಪರ್ಟಿ ಬೆಲೆ ಬಂದಿದೆ. ಎಲ್ಲೆಲ್ಲಿಂದನೂ ಚಾಮರಾಜಪೇಟೆ ಅಂತಂದರೆ ಹೆಸರುವಾಸಿ. ಇದು ಕಾಮನ್ ಪ್ರಾಬ್ಲಮ್ ಇದೆ ಇವತ್ತು. ಬಟ್ ಪತ್ತೆ ಹಚ್ಚಬೇಕಾಗಿರೋದು ಡಿಪಾರ್ಟ್ಮೆಂಟ್ ಕೆಲಸ. ಅವ್ರೇನು ಮಾಡ್ತಾರೆ, ಜನ ಅಲ್ಲಿವರೆಗೂ ಅವರಿಗೆ ಆ ಬಿಸಿ ಇದ್ದೇ ಇರುತ್ತೆ. ಆದಷ್ಟು ಬೇಗ ನೀವು ತನಿಖೆ ಮಾಡಿ ತೊಗೊಂಬನ್ನಿ. ಅಂತೆ ಇದಕ್ಕೆಲ್ಲನೂ ಯಾರೂ ಕಿವಿ ಕೊಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಹಸುರು ಮಾಲಕರಾದಂತ ಕರ್ಣ ಅವ್ರು ಹೇಳಿದ್ದು, ಅಂದ್ರೆ ಅವರು ಹೋರಾಟ, ಅದು ದನನ ಆಸ್ಪತ್ರೆ ಇದೆ ಅಲ್ವಾ, ಸೊ ಅದನ್ನು ಹೋರಾಟ ಮಾಡೋದಕ್ಕೆ ಈ ತರ ನನ್ನ ಹಸುಗಳಿಗೆ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಏನು ಸ್ಪಷ್ಟ ಮಾಹಿತಿ ನಮಗೂ ಗೊತ್ತಿಲ್ವಲ್ಲ. ಈಗ ಗೊತ್ತಿಲ್ಲದಲ್ಲೇ ನಾವು ಏನು ಮಾತಾಡ್ಲಿಕ್ಕಾಗಲ್ಲ. ಈಗ ಅದೆಲ್ಲ ಸೆನ್ಸಿಟಿವ್ ವಿಚಾರ. ಅದ್ರ ಬಗ್ಗೆ ಕೆಲವೊಂದು ನಮಗೆ ಊಹಾಪೋಹಗಳು ಮಾಧ್ಯಮಕ್ಕಿಂತ ಜಾಸ್ತಿ ನಮ್ಮ ಹತ್ರ ಬರ್ತದೆ ವಿಚಾರ. ಅದನ್ನು ನಾವು ಇಲ್ಲಿ ಹೇಳಂಗಿಲ್ಲ. ಅದು ಇಲಾಖೆಗಳಿದೆ, ಅವರು ವ್ಯಕ್ತಪಡಿಸ್ತಾರೆ. ಬೀಟ್ ಪ್ಲಸ್ ಕರ್ನಾಟಕ.